ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಮಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ದೇ ಕೆಡಿ ಮೂವಿಗೆ ಹೋಗಿದ್ವಿ. ಸೊ ಹಾಗಾಗಿ ಮೂವಿಗೆ ಹೋಗುವಾಗ ಸ್ಟಾರ್ಟಿಂಗಿಂದನೂ ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸಿ ಮೂವಿಗೆ ಹೋಗಿ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪುನರ್ವಿ ಕಾರ್ ಓಡಿಸ್ಬೇಕು ಪಪ್ಪ ಅಂತ ಹೇಳ್ತಾನೆ ಇರಲು. ಸೊ ಹಾಗಾಗಿ ಅವರು ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಯಾವುದೇ ಮಾಲ್ಗೆ ಹೋಗಲಿ ಫ್ರೆಂಡ್ಸ್, ಕಾರ್ ಓಡಿಸ್ಲೇಬೇಕು. ಇತ್ತೀಚೆಗಂತೂ ಕಾರ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಅವಳು ಯಾವ ಫೀಲಲ್ಲಿ ಇರ್ತಾಳೆ ಅಂದರೆ ನಾನೇ ಓನಾಗಿ ಕಾರ್ ಓಡಿಸ್ತಿದ್ದೀನೇನೋ ಅನ್ನೋ ಫೀಲಲ್ಲಿ ಇರ್ತಾಳೆ. ಅವಳಿಗೆ ಇವಾಗ ತುಂಬ ಇಷ್ಟ ಆಗಿದೆ. ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಕೆಡಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೇಮ್ ರವರ ಮೂವಿ ಮೇಕಿಂಗ್ ಸ್ಟೈಲ್ನಲ್ಲಿ ಸ್ಟೋರಿನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸೊ ಒಂದೇ ಸ್ಕ್ರೀನ್ನಲ್ಲಿ ಮಲ್ಟಿ ಸ್ಟಾರ್ ಆ್ಯಕ್ಟರ್ಸ್ನ ನೋಡ್ಬೋದು ಅಂದರೆ ಈ ಮೂವಿನಲ್ಲಿ ಅಂತ ಅನಿಸುತ್ತೆ. ಸೊ ಈ ಕೆಡಿ ಮೂವಿನಲ್ಲಿ ಬ್ರದರ್ ಸೆಂಟಿಮೆಂಟ್ ಆಗಿರ್ಬೋದು, ತಂದೆ ತಾಯಿಯ ಸಂಬಂಧ, ಹಾಗೆ ಸೈಲೆಂಟ್ ಆಗಿರೋ ವ್ಯಕ್ತಿನ ಕೆರಳಿಸಿದ್ರೆ ಯಾವ ರೀತಿ ಅವನು ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಈ ಮೂವಿನಲ್ಲಿ ನೋಡಬಹುದು. ಎಸ್ಪೆಷಲಿ ನಾನು ದೊಡ್ಡಣ್ಣನ ಫ್ಯಾನು. ಸೊ ದೊಡ್ಡಣ್ಣನ ಸ್ಕ್ರೀನಲ್ಲಿ ನೋಡಿ ಎಷ್ಟೋ ವರ್ಷಗಳೇ ಆಗಿದೆ. ಸೊ ಈ ಮೂವಿ ಮುಖಾಂತರ ದೊಡ್ಡಣ್ಣನ ಸ್ಕ್ರೀನಲ್ಲಿ ನೋಡಿ ನಂಗೆ ತುಂಬ ಖುಷಿಯಾಯಿತು. ಯಾರ್ಯಾರೆಲ್ಲ ಕೆಡಿ ಮೂವಿನ ಇನ್ನೂ ನೋಡಿಲ್ಲ ಎಲ್ಲರೂ ಹೋಗಿ ನೋಡಿ, ಚೆನ್ನಾಗಿದೆ. ಹೊರಗಡೆ ಹೊರಡ್ತಾ ಇದ್ದೀವಿ. ಮೂವಿ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಪುನರ್ವಿ ಅವರು ಫುಲ್ಲು ಎಂಜಾಯ್ ಮಾಡಿದ್ರು ಮಾಲಲ್ಲಿ. ಹೇಳು. ಆಮೇಲೆ ಕಾರ್ ಓಡಿಸ್ಬೇಕು ಅಂತಿದಲ್ಲ, ಖುಷಿ ಆಯ್ತಾ ನಿನ್ಗೆ? ಓಕೆ, ಮೂವಿ ನೋಡ್ದ ಪುನು? ನೀರಲ್ಲೇ ಬಿಟ್ಟಲ್ಲ, ಮೂವಿ ನೋಡ್ತಿದ್ವಲ್ಲ ಅಲ್ಲೇ. ಹೌದು, ನಾವೇ ತಗೊಂಡು ಬಂದಿದ್ದು. ಮೂವಿಯಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನೈಟ್ ತುಂಬ ಜೋರು ಮಳೆ ಇತ್ತು. ಸೊ ಮಾರ್ನಿಂಗ್ ಎದ್ದು ವಾಕ್ ಮಾಡ್ತಾಯಿದ್ದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.